ಸಾರಿ ಕಟ್ಟಾಗೋಯ್ತು. ಯಾವ್ದು ಮೊಬೈಲ್ ಬಿಸಿ ಆಗೋಯ್ತು ಅಂತ ಏನೋ ಬಂತು. ಮೊಬೈಲ್ ಬಿಸಿ ಆಗೋಯ್ತು ಅಂತ ಬಂತು. ಆಯಿತು, ಮಾತಾಡ್ಬಿಡ್ತೀನಿ ಒಂದು 2 ನಿಮಿಷ. ಯಾರ್ಯಾರು ಜಾಯ್ನ್ ಆಗ್ತೀರ ಒಂದು ಸ್ವಲ್ಪ ಬೇಗ ಜಾಯ್ನ್ ಆಗಿ. ರಾಹುಲ್ ಬ್ರೋ, ನಿಜ ಗೊತ್ತಿಲ್ದಿರ ಯಾರದಕ್ಕೆ, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ನಿಜ ಗೊತ್ತಿಲ್ದಿರ ದಯವಿಟ್ಟು ಮಾತಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ನನಗೆ ಅಂತಲ್ಲ, ನಾನು ನನ್ನ ಬಗ್ಗೆನೇ ಅಂತ ಹೇಳ್ತಿಲ್ಲ, ಅವ್ರ ಬಗ್ಗೆನೂ ಅಷ್ಟೇ. ಅವ್ರೇನೋ ಒಂದು ತಪ್ಪು ಮಾಡಿದ್ರು, ಯಾರೋ ಒಬ್ರಿಗಾಗಲಿ ದಯವಿಟ್ಟು ಗೊತ್ತಿಲ್ದಿರ, ನನಗೆ ಅಂತ ನಾನು ಕಂಪ್ಲೀಟಾಗಿ ಹೇಳ್ತಾ ಇಲ್ಲ. ಯಾರೋ ಒಬ್ರಿಗೆ ಆಗಿರುತ್ತೆ ತಪ್ಪು, ನೋವಾಗಿರುತ್ತೆ ಗುರು. ನೋವನ್ನ ಹೇಳ್ಕೊಳಕ್ಕೆ ಬರ್ತಾರೆ ಗುರು, ನಿಮ್ಮ ಹತ್ರ ನೋವನ್ನ ಹೇಳ್ಕೊಳಕ್ಕೆ ಬರ್ತಾರೆ. ನೀವಿರೋದು ಅವರು ಸಪೋರ್ಟ್ ಮಾಡೋಕ್ಕೆ. ಖಂಡಿತ ನಾಟಕ ಕಂಪ್ನಿ ಓಪನ್ ಮಾಡು, ಚೆನ್ನಾಗಿರುತ್ತೆ. ಮಾಡ್ತೀನಿ ಬಾಸ್. ಯಾರೋ ಅನನ್ಯ ಹೆಬ್ಬಾರ್ ಅವರೇ, ನಾಟಕ ಕಂಪ್ನಿ ಓಪನ್ ಮಾಡ್ತೀನಿ. ತುಂಬ ಥ್ಯಾಂಕ್ ಯು ಒನ್ಸ್ ಅಗೇನ್. ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಗುರು, ಖಂಡಿತ ಮಾಡಿಲ್ಲ. ನೀವು ಯಾರೋ ಒಂದು ಸ್ವಲ್ಪ ಜನ ಲೇಡೀಸ್ ಎಲ್ಲ ನಂಗೆ ಮೆಸೇಜ್ ಮಾಡಿದರು, ನೀನು ಹಾಳಾಗೋಗ್ಬಿಡ್ತೀಯ, ಸರ್ವನಾಶ ಆಗ್ಬಿಡ್ತೀಯ, ನಮ್ಮ ಸೋನು ಅಕ್ಕನ ಮೋಸ ಮಾಡಿದ್ಯಾ. ಖಂಡಿತ ಫ್ರೆಂಡ್ಸ್, ತಂಗಿ, ಅಕ್ಕ, ನಾನು ಖಂಡಿತ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ, ಮಾಡೋ ಅವಶ್ಯಕತೆಯೂ ನನಗಿರಲಿಲ್ಲ. ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ಇವಾಗಲ್ಲ ಅವಾಗಲಿಂದನೂ ಅಷ್ಟೇ. ಅದು ಅವಳಿಗೂ ಗೊತ್ತು, ನನ್ನ ಫ್ರೆಂಡ್ಶಿಪ್ ಎಲ್ಲಿವರೆಗೂ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದೇ ಹೇಳ್ತಿಲ್ವಾ, ಯಾರಿಗಾದ್ರೂ ಒಬ್ಬರಿಗೆ ನಾನು ಕೆಟ್ಟದಾಗಿ ಏನಾದರೂ ಮೆಸೇಜ್ ಮಾಡಿದ್ದೀನಾ? ಹ್ಞೂ ಕಣ ಮಾಡಿದ್ಯಾ ಅಂತ ಯಾರಾದರೂ ಒಬ್ಬರು ಹೇಳಿ, ನನಗೆ ತೋರಿಸಿ. ನನಗೆ ದಯವಿಟ್ಟು ನನ್ನ ಬಗ್ಗೆ ನಾನು ಮಾತಾಡ್ತಿಲ್ಲ. ಒಂದು ಸೆಕೆಂಡ್ ನನ್ನ ಬಿಟ್ಬಿಡಿ, ನನ್ನ ಬಗ್ಗೆ ನಾನು ಮಾತಾಡಲ್ಲ, ಬಿಟ್ಬಿಡಿ. ನಾನು ಕೇಳೋದು ಒಂದು ಪ್ರಶ್ನೆ, ಒಂದೇ ಒಂದು ಕ್ವಶನ್ ನಿಮ್ಗಳಿಗೆ. ಯಾರ್ಯಾರು ಈ ಥರ ಬ್ಯಾಡ್ ಕಮೆಂಟ್ಸ್ ಇವ್ರಿಗೆ ಆಗ್ತಾಯಿದ್ದೀರಾ, ಆಗ್ತಾಯಿದ್ದೀರಾ, ಅದೆಲ್ಲ ಒಬ್ರು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಎಲ್ಲರಿಗೂ. ದಯವಿಟ್ಟು ನಿಮಗೆ ಗೊತ್ತಿಲ್ದಿರ ಯಾರಿಗೂ ಏನೂ ಮಾತಾಡೋಕೆ ಹೋಗಬೇಡಿ. ನಾಟ್ ಈವನ್ ಮೀ. ನನ್ನ ಬಗ್ಗೆ ಅಂತ ನಾನು ಮಾತಾಡ್ತಿಲ್ಲ. ನಿಮ್ಮ ಸ್ಯಾಮ್ ಬ್ರೋಗೂ ಏನೋ ಆಗಿತ್ತು, ಸ್ವಲ್ಪ ಜನ ಒಂದು 500 ಕಮೆಂಟ್ಸಲ್ಲಿ ಒಂದು 200 ಕಮೆಂಟ್ಸು ನಿಮ್ಮ ಜೊತೆ ಇದ್ದೀವಿ ಅಂತ ಬಂತು, ಇನ್ನೊಂದು 300 ಕಮೆಂಟ್ಸು ನೀನು ಸರಿ ಇಲ್ಲ, ನೀನು ಮೋಸ ಮಾಡಿದ್ಯಾ ಅಂತ ಬಂತು. ದಯವಿಟ್ಟು ಅವನು ಯಾವುದರ ರೀತಿ ಮೋಸ ಮಾಡಿಲ್ಲ ಗುರು. ಅವನು ಯಾವುದಕ್ಕೆ ಮಾಡಿದಾನೋ ಅದಕ್ಕೆ ಮಾಡ್ಕೊಂಡಿದ್ದಾನೆ, ಇಲ್ಲ ನಾನು ಯಾವುದಕ್ಕೆ ಮಾಡಿದ್ದಾನೋ ಮಾಡ್ಕೊಂಡಿದ್ದೀನಿ. ನನ್ನ ಜೀವನ ನಾನು ನೋಡ್ಕೊಂಡಿದ್ದೀನಿ ಗುರು. ಒನ್ ಸೈಡ್ ಸ್ಟೋರಿನ ಯಾವತ್ತು ಯಾರು ಎಲ್ಲೂ ಕೇಳೋಕ್ಕೆ ಹೋಗಬೇಡಿ ಪ್ಲೀಸ್. ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಿಮಗೆ, ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೋ ಶ್ರುತಿ, ಎಲ್ಲ ಫೇಕ್ ಐಡಿಸಲ್ಲಿ ಯಾಕೆ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಫೋಟೋ ಹಾಕ್ರಿ, ನಿಮ್ದು ಫೋಟೋ ಹಾಕ್ರಿ, ಜೊತೆಗಿರೋ ಫೋಟೋ ಹಾಕ್ರಿ. ಯಾರೋ ಒಬ್ಬರು ಫಾಲೋವರ್ಸ್ ಇಟ್ಕೊಂಡು ಯಾವುದೋ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ಬೋಳಿ ಮಗನೇ ಗಾಂಡು. ಲತಾ ಪೂಜಾರಿ ಅವರೇ, ಏನು ಹೇಳ್ಬೇಕ್ರಿ? ಫಸ್ಟ್ ನೀನು ಮಾತಾಡೋಕ್ಕೆ ಅರ್ಥನೇ ಇಲ್ಲ. ಏನು ಹೇಳ್ತಾ ಇದೆಯಾ, ಏನು ಅರ್ಥನೋ ಏನೋ. ಇಷ್ಟೆಲ್ಲ ಹೇಳಿದ್ಮೇಲೂ ದಡ್ರ ಥರ ಮಾತಾಡಿದ್ರು ನೀವೇ ಬಾಸ್. ಆಯಿತು, ನಿಮ್ಮ ಟ್ರೈನ್ ಮೇಲೆ, ನಿಮ್ಮ ಟ್ರ್ಯಾಕ್ ಮೇಲೆ ಟ್ರೈನ್ ಹೋಗಲಿ, ನಿಮ್ಮವರೇ ಕರೆಕ್ಟು. ತಿರ್ಗಾ ಯಾರೋ ಪ್ರಾಪರಾಗಿ ಹೇಳಿ, ಪ್ರಾಪರಾಗಿ ಇನ್ನೇನು ಗುರು ಪ್ರಾಪರಾಗಿ ಹೇಳಿ. ನಾನು ಇನ್ನೇನು ಹೇಳಬೇಕು? ಅಹಲ್ಯ ಅಂತ ಯಾರೋ, ಮತ್ತು ಕರೆಕ್ಟ್ ಪ್ರಾಪರಾಗಿ ಹೇಳಿ ಮತ್ತೆ ಏನಾಯಿತು ಅಂತ. ಅಷ್ಟೇ ಬಾಸ್, ಇಷ್ಟೇ ಆಗಿದ್ದು. ಇಷ್ಟಾಯಿತು ಜಗಳ, ನಾನು ಒಪ್ಕೊಂಡಿಲ್ಲ. ಅದಾಗಿ ಮಾತುಕತೆ ಆಯಿತು. ನಂದು ಹಳೇ ಫ್ರೆಂಡ್ಸ್ದು ಫೋಟೋಗಳೆಲ್ಲ ಎತ್ಕೊಂಡ್ರು. ನನ್ನ ಸ್ಕೂಲ್ ಗ್ರೂಪ್ ಜಾಯ್ನ್ ಆಗಬೇಡ ಅಂತಾರೆ, ನಾನು ಪೊಲಿಟಿಕ್ಸ್ ಬಿಟ್ಬಿಡು ಅಂತಾರೆ, ಸುದೀಪಣ್ಣನ ಜೊತೆ ಹೋಗ್ಬೇಡ ಅಂತಾರೆ, ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತಾರೆ. ಅವ್ರ ಜೊತೆ ರೀಲ್ಸ್ ಮಾಡ್ಕೊಂಡಿದ್ರೆ ಚಂದ. ಆವಾಗ ನಾನು ಒಳ್ಳೆ ಹುಡುಗ, ಒಳ್ಳೆ ಗೌಡ್ರು, ಅವ್ರ ಜೊತೆ ರೀಲ್ಸ್ ಮಾಡ್ಕೊಂಡು ವ್ಲಾಗ್ಸ್ ಮಾಡ್ಕೊಂಡು ಇದ್ಬಿಟ್ರೆ ಚಂದ. ಶಂಡನ್ ಥರ ಮನೆ ಒಳಗಡೆ ಕೂತ್ಕೊಂಡು ಅವ್ರಿಗೆ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋದು ಚಂದ. ದುಡ್ಡು ಕಾಸೆಲ್ಲ ಬೇಡ ಅವ್ರಿಗೆ. ಅದೇ ಆಮೇಲೆ ಹೇಳ್ತಾರೆ ಫೈನಲ್, ನನ್ನ ದುಡ್ಡಲ್ಲಿ ಇವನು ಶೋಕಿ ಮಾಡ್ತಾವನೇ, ನನ್ನ ದುಡ್ಡಲ್ಲಿ ಇವನು ಬದುಕ್ತಾವನೇ ಅಂತ ಹೇಳ್ಬೇಕಲ್ಲ ಲಾಸ್ಟಲ್ಲಿ. ಮತ್ತೆ ಪ್ರಶಾಂತ್ ಇಂಟೀರಿಯರ್ ವರ್ಕ್, ಐಫೋನು ಕತೆ ಇಲ್ಲ ಗುರು, ಖಂಡಿತ ಸುಳ್ಳು. ನನ್ನ ಫ್ರೆಂಡಿಗೆ ಕೊಡಿಸಿದ್ದು ನಿಜ, ಅದು ನನ್ನ ಕಾಸಲ್ಲ, ಅದು ಅವಳ ಕಾಸಲ್ಲ, ಅವ್ಳ ಕ್ರೆಡಿಟ್ ಕಾರ್ಡಲ್ಲಿ ಅವಳೇ ಉಜ್ಜಿರೋದು. ಅದು ಚೀಪ್ ಆ್ಯಂಡ್ ಬೆಸ್ಟಾಗಿ ನಾನು ಅವನಿಗೂ ಕೊಡಿಸಿ, ಸಮೀರ್ ಅವ್ರಿಗೂ ನಾನು ರೆಫರ್ ಮಾಡಿದ್ದೀನಿ.
ಆಮೇಲೆ ಇನ್ನೊಬ್ರು ಯಾರೋ ಇಬ್ಬರು ಅವ್ರ ಫ್ರೆಂಡ್ಸೇ ಬಂದಿರೋ ರೆಫರ್ ಮಾಡಿದ್ದೀನಿ. ನಾನು ಮೊಬೈಲ್ ತೊಗೊಳೋದು ಅಲ್ಲೇ, ನನ್ನ ಫ್ರೆಂಡ್ಸ್ಗೂ ರೆಫರ್ ಮಾಡಿದ್ದೀನಿ. ನಾನು ಮೊಬೈಲ್ ತೊಗೊಳ್ಳೋ ಜಾಗ ಬೇಕಾದ್ರೆ ಅಲ್ಲೇ ಹೋಗು, ಅವ್ರಿಗೂ ಗೊತ್ತು, ಅಲ್ಲೇ ಹೋಗಿ ಕೇಳ್ಕೊಬೋದು. ಸತ್ಯ, ಕಾರ್ಡ್ ಉಜ್ಜಿದ್ದಾರೆ, ಬೇಕಾದ್ರೆ ಅದಕ್ಕೆ ಪ್ರೂಫು ಕೊಡ್ತೀನಿ ಆಯಿತಾ. ಕರ್ಕೊಂಡೋಗಿ ಮೊಬೈಲ್ ಕೊಡಿಸಿದಂತೂ ಸತ್ಯ. ನನ್ನ ಕೈಯಲ್ಲಿ ದುಡ್ಡು ಇರಲಿಲ್ಲ, ನಂದಲ್ಲ ದುಡ್ಡು. ಲೋನ್ ಬಗ್ಗೆ ಹೇಳಿ, ಲೋನ್ ಹೇಳಿದ್ನಲ್ಲ, ಅದೇ ಲೋನ್ದು ಮತ್ತು ಒಡವೆದೆಲ್ಲ ಅಂದರೆ ತೀರ್ಮಾನ ಆಗಿದೆ, ಎಷ್ಟು ಕೊಡಬೇಕು ಎಲ್ಲ ಸ್ಟೇಷನಲ್ಲಿ ತೀರ್ಮಾನ ಆಗಿದೆ. ಬೇಡ ಅದೆಲ್ಲ ಅವಶ್ಯಕತೆ ಇಲ್ಲ, ಬೇಡ, ಸಾಕು. ಡಿವೋರ್ಸ್ ಆಗ್ತಿದೆ ಅಷ್ಟೇ. ಡಿವೋರ್ಸ್ ಕನ್ಫರ್ಮ್. ನನ್ನ ಅವರ ಸಂಬಂಧ ಇಲ್ಲಿಗೆ ಮುಗೀತು. ದಯವಿಟ್ಟು ನನ್ನ ಬಗ್ಗೆ ಅವ್ರ ಹತ್ರ, ಅವ್ರ ಬಗ್ಗೆ ನನ್ನ ಹತ್ರ ಮಾತಾಡೋಕ್ಕೆ ಹೋಗ್ಬಿಡಿ. ಆಮೇಲೆ ಅವ್ರಿಗೂ, ಮೇಡಮ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಸೀಮಾ ಸೋನವ್ರಿಗೆ, ನನ್ನ ಫ್ರೆಂಡ್ಸ್ಗೆ ಮೆಸೇಜ್ ಮಾಡೋದಾಗಲಿ, ಅಂದರೆ ನನ್ನ ಬಗ್ಗೆ ನಿಮ್ಮ ಪಾಡಿಗೆ ಮಾಡ್ಕೊಳ್ಳಿ, ನಾನೇನು ಮಾಡಬೇಡಿ ಅಂತ ಹೇಳಿಲ್ಲ. ನೀವು ನಿಮ್ಮ ಪಾಡಿಗೆ ಮಾಡ್ಕೊಳ್ಳಿ, ನಿಮ್ಗೆ ಏನು ಬೇಕೋ ಮಾಡ್ಕೊಳ್ಳಿ. ನನ್ನ ಬಗ್ಗೆ ಕೇಳ್ಕೊಂಡಾಗಲಿ, ನನ್ನ ಬಗ್ಗೆ ಮಾತಾಡೋದಾಗಲಿ ದಯವಿಟ್ಟು ಮಾಡೋಕ್ಕೋಗ್ಬೇಡಿ. ನಾನು ನನ್ನ ಫ್ರೆಂಡ್ಸ್ಗೆ, ನನ್ನ ಫ್ರೆಂಡ್ಸ್ ನಿಮ್ಮ ಜೊತೆನೂ ಇದ್ದಾರೆ, ಅವ್ರಿಗೂ ನಾನು ಏನು ಕೇಳೋಕ್ಕೆ ಹೋಗಲ್ಲ. ನನಗೆ ಗೊತ್ತು, ಸಮೀರ್ ಅವ್ರಿಗಾಗಲಿ, ಸೀಮಾ ಅವ್ರಿಗಾಗಲಿ, ಸಾಹಿಲ್ ಅವ್ರಿಗಾಗಲಿ ಯಾವುದೇ ರೀತಿ ಮೋಸ ನಾನು ಮಾಡಿಲ್ಲ, ನಾನು ಮಾಡೋದು ಇಲ್ಲ, ಮಾಡೋ ಅವಶ್ಯಕತೆಯೂ ನನಗಿರಲಿಲ್ಲ ಆಯಿತಾ. ನೋಡಿ, ಯಾರೋ 9K ಫಾಲೋವರ್ಸ್ ಆಯಿತು ಪ್ರಶಾಂತ್ ಅವ್ರಿಗೆ ಅಂದರು, ಥ್ಯಾಂಕ್ ಯು. ಇಷ್ಟೇ ಬಾಸ್ ಲವ್. ಅಷ್ಟು ಮೋಸ ಮಾಡೋನಾಗಿರೋ 5K ಇರೋದು 1K ಆಗಬೇಕಾಗಿತ್ತು, ಅನ್ಫಾಲೋ ಆಗಬೇಕಾಗಿತ್ತು. ಈ ಪ್ರೀತಿ ನಾನು ಉಳಿಸ್ಕೊಂಡು ಹೋಗ್ತೀನಿ ಗುರು, ನಾನು ಉಳಿಸ್ಕೊಂಡು ಹೋಗ್ತೀನಿ. ನನಗೆ ಗೊತ್ತು, ನಾನು ಉಳಿಸ್ಕೊಳ್ಳೋ ಯೋಗ್ಯತೆ ನನಗಿದೆ. ಅದು ನಿಮ್ಮನ್ನು ಸಂಪಾದನೆ ಮಾಡೋ ಯೋಗ್ಯತೆ ನನಗಿದೆ. ಕಳ್ಕೊಳ್ಳೋಕೆ 5 ನಿಮಿಷನೂ ಬೇಡ, 5 ಸೆಕೆಂಡ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಹೋಯ್ತು. ನಿಮ್ಮಿಂದ ನನಗೇನಿಲ್ಲ ಗುರು, ಇಲ್ಲ ನನ್ನಿಂದ ನಿಮಗೇನಿಲ್ಲ. ನಾನೇನು ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ನಿಮಗೆ. ಅವನಿಂದ ನನಗೆ ಹೆಸರು ಬಂದಿತ್ತು, ಹೌದು, ಇಲ್ಲ ಅಂತೇಳಿಲ್ಲ. ಅವನಿಂದ ಸ್ವಲ್ಪ ಹೆಸರು ಬಂದಿದೆ. ಗೌಡ್ರು ಅನ್ನೋ ಒಂದು ಹೆಸರು ಎಲ್ಲಾದರೂ ಒಂದು ಕಡೆ ಹೋದಾಗ ಗೌಡ್ರು ಅಂತ ಕರೀತಿದ್ರು. ಪ್ರಯೋಜನ ಇಲ್ಲ ಗುರು. ಆ ಗೌಡ್ರ ಇವಾಗ ಲೌಡ ಆಗಿದ್ದಾನಂತೆ. ಒಂದು 10 ಮೆಸೇಜ್, ಯಾರೋ ಒಂದು ಹುಡುಗಿ ಮೆಸೇಜ್ ಮಾಡಿದ್ರು ನನಗೆ, ಅದು ಇದರಲ್ಲಿತ್ತು ಇನ್ಬಾಕ್ಸಲ್ಲಿ, ನೀನು ಗೌಡ ಜಾತಿಗೆ ಅವಮಾನ. ದಯವಿಟ್ಟು ಅದೆಲ್ಲ ಮಾತಾಡೋಕ್ಕೆ ಹೋಗ್ಬಿಡಿ, ದಯವಿಟ್ಟು ಮಾತಾಡೋಕ್ಕೆ ಹೋಗ್ಬಿಡಿ. ವಿಚಾರಗಳು ತಿಳ್ಕೊಂಡು, ನಿಮ್ಮ ಕೈ ಮುಗಿತೀನಿ, ವಿಚಾರಗಳು ತಿಳ್ಕೊಂಡು ಮಾತಾಡಿ ಪ್ಲೀಸ್. ಅವ್ರ ಲೈವ್ ಬಂದು ಏನಾದರೂ ಮಾತಾಡ್ಬೋದು. ನೆಕ್ಸ್ಟು ಎಕ್ಸ್ಪೆಕ್ಟೆಡ್ ಬಂದೇ ಬರುತ್ತೆ, ಬರ್ದಿರೋನೂ ಇರ್ಬೋದು. ಅವ್ರು ಬೇರೆ ಥರ ಹೇಳ್ಬೋದು, ಹೇಳ್ದಿರೋನೂ ಇರ್ಬೋದು. ಅದೆಲ್ಲ ನನ್ನ ತಲೆಗೆ ಹೋಗಲ್ಲ. ನನ್ನ ತಲೆಗಾಗಲಿ ಅವ್ರ ತಲೆಗಾಗಲಿ ಗೊತ್ತಿಲ್ಲ ನನಗೆ. ನಾನು ಇಷ್ಟು ಕ್ಲಾರಿಟಿ ಕೊಡಬೇಕಾಗಿತ್ತು. ನಾನು ಯಾವುದೇ ರೀತಿ ತಪ್ಪಾಗಿ ಕ್ಲಾರಿಟಿ ನಾನು ಕೊಟ್ಟಿಲ್ಲ ಅಂತ ನನಗೆ ಹೋಪಿದೆ. ಆ ಹೋಪಲ್ಲೇ ನಾನು ಕೊನೆಗೆ ಒಟ್ಟಿನಲ್ಲಿ ಒಂದು ಹೆಣ್ಣು ಮಗು ಜೀವನ ಹಾಳು ಮಾಡಿಬಿಟ್ಟೆ ಅಷ್ಟೇ. ಇಟ್ಸ್ ಮೀ ಅನು ಅಫಿಷಿಯಲ್ ಮೇಡಮ್. ನಂದು ಜೀವನ ಗಂಡು ಮಗ ಮೇಡಮ್. ನೀವು ಹೆಣ್ಮಕ್ಳು ಏನೋ ಬೇಕಾದ್ರೆ ಮಾತಾಡ್ಬೋದು, ಹೇಳ್ತೀರಾ. ನಂದು ಹಾಳಾಗಿದೆ ಮೇಡಮ್. ಡಿವೋರ್ಸ್ ಬೇಕು ಅಂತ ಹೋಗಿದ್ದವರು ನಾನಲ್ಲ. ಹೆಣ್ಣು ಜೀವನ ಹಾಳಾಗೋದು ತುಂಬ ಸುಲಭ ಅಂತ ಹೇಳಿದ್ದೀರಾ ನೀವು. ಹಾಳು ಮಾಡಿಬಿಟ್ಟೆ ಅಂತ. ಖಂಡಿತ ಮಾಡಿಲ್ಲ ಮೇಡಮ್. ನನಗೂ ನಮ್ಮ ಅಕ್ಕ ಇದ್ದಾಳೆ ಮೇಡಮ್. ನನಗೆ ಗೊತ್ತು ಹೆಣ್ಣು ಜೀವನ ಹಾಳಾದರೆ ಎಲ್ಲಿಗೆ ಬರ್ತಾಳೆ ಅಂತ. ಸ್ಟಾಪ್ ಮಾಡೋ ಲೈವು, ಕಾಲ್ ಮಾಡೋ, ಯಾಕೋ ಬೇರೆ ಮಾತು. ಶಂಕರಣ್ಣ, ಅಯ್ಯೋ ಇದೆಲ್ಲ ಕೊಡಬೇಕಿರಪ್ಪ. ನೀನಾದರೂ ನಮ್ಮವನು, ಆಮೇಲೆ ಮಾತಾಡ್ಬೋದು. ಶಂಕರಣ್ಣ, ನಮ್ಮ ಜನಗಳಿಗೆ ಕ್ಯೂರಿಯಾಸಿಟಿಲಿದ್ದಾರೆ. ನಾನು ಪಬ್ಲಿಕ್ ಅಕೌಂಟಿಂದ, ಪ್ರೈವೇಟ್ ಅಕೌಂಟಿಂದ ಪಬ್ಲಿಕ್ ಅಕೌಂಟ್ ಮಾಡಿದ್ದು ನಾನು ಕ್ಲಾರಿಟಿ ಕೊಡಬೇಕು ಅಂತ. ಎಲ್ಲ ಒಂದು ತೀರ್ಮಾನ ಆದಮೇಲೆ ಕೊಡೋಣ ಅಂತ ಇದ್ದಿದ್ದು ಅಷ್ಟೇ, ಬೇರೆ ಏನಿಲ್ಲ. ನನ್ನ ಪಬ್ಲಿಕ್ ಅಕೌಂಟಲ್ಲೇ ಇರುತ್ತೆ, ಕಮೆಂಟ್ಸ್ ಓಪನ್ ಇರುತ್ತೆ, ಮೆಸೇಜ್ ಓಪನ್ ಇರುತ್ತೆ. ಯಾವಾಗಾದರೂ ಮೆಸೇಜ್ ಮಾಡಿ, ಫೋನ್ ಮಾಡಿ, ಎಲ್ಲಾದರೂ ಸಿಕ್ಕಿದಾಗ ನೀಟಾಗಿ ಮಾತಾಡಿಸಿ. ದ್ವೇಷವಾಗಿ ಯಾವುದು ಮಾತಾಡ್ಸೋಕೆ ಹೋಗ್ಬಿಡಿ ದಯವಿಟ್ಟು. ಬೇಕಾಗಿಲ್ಲ ಗುರು. ಅವ್ರು ಚೆನ್ನಾಗಿರ್ತಾರೆ, ನಾನು ಚೆನ್ನಾಗಿರ್ತೀನಿ. ಇರಲ್ಲಿ ಮಿಕ್ಕಾಗೋದು ಲಾಸ್ಟಲ್ಲಿ ಬಲಿ ಆಗೋದು ನೀವುಗಳು ಸೆಂಟ್ರಲ್ಲಿ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವ್ರ ಹುಡುಗರುಗಳು, ಅದೇ ಇವಾಗ ಯಾರೋ ಒಬ್ರು ಕಮೆಂಟ್ ಹಾಕೋರು, ನಮ್ಮ ಸಂಜಯ್ ಆಗಲಿ, ನಮ್ಮ ಚಂದ್ರ ಆಗಲಿ, ನಮ್ಮ ನಿತೀಶ್ ಆಗಲಿ, ಅವ್ರ ಫ್ರೆಂಡ್ಸ್ಗಳೆಲ್ಲ ಇರ್ತಾರಲ್ಲ, ಅವ್ರ ಮೇಲೆ ನನಗೇನು ದ್ವೇಷ ಇಲ್ಲ ಗುರು. ನಾನೇನಕ್ಕೆ ಅನ್ಫಾಲೋ ಮಾಡಿದ್ದೇನೆ ಬೇಡ. ಏನಕ್ಕೆ ನಮ್ಮ ಪಾಪ ನಮ್ಮನ್ನೇನಕ್ಕೆ ಅವ್ರು ನೋಡ್ತಾರೆ. ನಾವು ಯಾರು ಅಷ್ಟು ದುಡ್ಡು ಏನಲ್ವಲ್ಲ, ಅವರಿಂದ ನಾವಲ್ವಾ ಪಾಪ. ಅವ್ರನ್ನ ಅದಕ್ಕೆ ಅನ್ಫಾಲೋ ಮಾಡಿದ್ದೀನಿ, ಬೇರೆ ಯಾವ ರೀತಿಗೂ ಅಲ್ಲ. ಯಾವ ರೀತಿ ನಿಮ್ಮ ಮೇಲೆ ಯಾವುದೂ ನನಗೆ ಇಲ್ಲ ಗುರು. ನಾನು ನಿಮ್ಮ ಮೇಲೆ ಅಂತಲ್ಲ, ಸ್ಯಾಮ್ ಸಮೀರ್ ಮೇಲಾಗಲಿ, ಸೀಮಾ ಸೋನ್ ಅವ್ರ ಮೇಲಾಗಲಿ,
ಸಾಯಿಲ್ ಮೇಲಾಗಲಿ ಅವ್ರ ಅಮ್ಮನ ಮೇಲಾಗಲಿ ಅವ್ರ ಅಪ್ಪನ ಮೇಲಾಗಲಿ ಯಾರಿಗೂ ನನಗೇನೂ ಇಲ್ಲ. ನನ್ನ ವಿಚಾರಗಳು ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಕ್ಲಾರಿಟಿ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಆಯಿತಾ? ಕ್ಲಾರಿಟಿ ಕೊಡಿ ಬ್ರದರ್. ಆಫ್ಟರ್ ಲೈವ್ ಏನಾಯಿತು? ಅಯ್ಯಯ್ಯೋ, ಆಫ್ಟರ್ ಲೈವ್ ಏನೋ? ಯಾಕೆ ಲೈವು? ನನ್ನ ಲೈವ್ ಅಲ್ಲ, ಅವ್ರ ಲೈವ್ ಏನಾಯ್ತು? ನಾ ಅದೇ ಹೇಳ್ತಿಲ್ವಾ, ಗುರು ಹೇಳಕ್ಕೆ 1000 ಇದೆ ನನಗೆ. ನನಗೆ ಬೇಡ, ಅವಶ್ಯಕತೆ ಇಲ್ಲ, ಸಾಕು. ನನಗಿಷ್ಟು ಕ್ಲಾರಿಟಿ ಬೇಕಾಗಿತ್ತು, ನನಗೆ 3 ಕ್ಲಾರಿಟಿ ಬೇಕಾಗಿತ್ತು ನನ್ನ ಜೀವನದಲ್ಲಿ ಕೊಡಬೇಕಾಗಿತ್ತು ಇವತ್ತು. ನನ್ನ 2 ಬಾಸ್ ಬಗ್ಗೆ, ನಮ್ಮ ಅಮ್ಮನ ಬಗ್ಗೆ. ನಮ್ಮಮ್ಮ ನನಗೆ ಏನಕ್ಕೆ ಕೊಡಿದ್ರು, ನಾನು ಯಾರಿಗೂ ಮೋಸ ಮಾಡಿಲ್ಲ ಅನ್ನೋದು ಕ್ಲಾರಿಟಿ ಕೊಡಬೇಕಾಯ್ತು, ಕೊಟ್ಟಿದ್ದೀನಿ. ಪ್ರೂಫ್ಗಳಿದ್ರೆ ದಯವಿಟ್ಟು ತಗೊಂಬನ್ನಿ, ನಿಂತ್ಕೊಳ್ಳಿ. ಟಿ ವಿಗೆ ಹೋಗ್ಬಿಡಿ ನೀವು, ಬೆಸ್ಟು. ಅಲ್ಲೇ ಹೋಗಿ ಲೈವ್ ಕೊಟ್ಬಿಡಿ ನೀವು. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರ್ತಾರಲ್ಲ, ಕೇಳ್ಕೊಳ್ಳಿ. ಯಾರಾದರೂ ಮೋಸ ಮಾಡಿದವರು ಇದ್ದರೆ, ನಾನು ಯಾರಾದರೂ ಮೋಸ ಮಾಡಿದರೆ, ಗೊತ್ತಾಯ್ತಾ? ಆಯಿತು. ನಮ್ಮಮ್ಮ ಸಾಕು ಸಾಕು ಅಂತ ಲೈವ್ ನೋಡ್ತಾರೆ ನಮ್ಮಮ್ಮ. ಹಾಂ, ಆಯ್ತು. ಬೇರೆ ಏನಿಲ್ಲ, ನಾರ್ಮಲಾಗಿ ಮಾತಾಡ್ತೀನಿ. ಇಲ್ಲ, ನಾರ್ಮಲಾಗಿ ಅದೇ ಅಷ್ಟೇ ಹೇಳಿದ್ದೀನಿ ಮಾ. ಅವರು ಚೆನ್ನಾಗಿರಲಿ, ನಾನು ಚೆನ್ನಾಗಿರ್ತೀನಿ. ಖಂಡಿತ. ಕಾಲ್ ಯುವರ್ ಮಾಮ್. ನಿಮ್ಮ ಮಾಮ್ ಅಂತೆ ನೋಡಿ ಮಾ, ಏನೋ ತಿರ್ಗಾ ಕರೀತಾವ. ಅವ್ರು ಮಾಡಿದ್ರು ಅಂತ ನಾವು ದ್ವೇಷಕ್ಕೆ ಮಾಡ್ತಿಲ್ಲ. ನಂದೇನಂತಂದ್ರೆ ಡಿ.ಕೆ. ಶಿವಕುಮಾರ್ ಸರ್ ಹೆಸರು ಮತ್ತೆ ಸುದೀಪ್ ಅವ್ರ ಹೆಸರು ಎತ್ತಬಾರ್ದಾಗಿತ್ತು. ಅವ್ರ ಅಭಿಮಾನಿ, ಅವನು ಕಟ್ಟ ಅಭಿಮಾನಿ, ಅವನು ಸುದೀಪ್ ಅಣ್ಣ ಅವ್ರಿಗೆ. ಆಯ್ತಾ? ಅಣ್ಣ ಅಂತ ಅನ್ನಲ್ಲ ನಾನು, ಯಾಕಂದ್ರೆ ಅವ್ರು ನನಗಿನ್ನ ಚಿಕ್ಕವ್ರು, ಬಟ್ ಹೈಯಲ್ಲಿದ್ದಾರೆ, ಅಲ್ಲಿದ್ದಾರೆ. ಸೊ ಅವ್ರ ಅಭಿಮಾನಿಯಾಗಿ ಅವ್ರು ಹೇಳ್ಕೊಂಡಿದ್ದಾರೆ ನಾನು ಸುದೀಪ್ ಅವರ ಅಭಿಮಾನಿ ಅಂತ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವನು 10 ವರ್ಷದಿಂದ ಅವನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾನೆ ಕಾಂಗ್ರೆಸ್ ಅಲ್ಲಿ. ನಾವು ಯಾವಾಗ ನಮ್ಗೆ ಅಥಾರಿಟಿ ಬಂತು ಅವಾಗಿಂದ ನಾವು ಕಾಂಗ್ರೆಸ್ ಅಲ್ಲಿ ಇದ್ದು ನಾವು ಏನೋ ಮಾಡ್ತಿದ್ದೀವಿ, ನಮ್ದಿದೆ ಒಂದಿದೆ, ಏನೋ ಮಾಡ್ತಿದ್ದಾನೆ ಅವನು. ಸೊ ಅದ್ರ ಬಗ್ಗೆ ಅವ್ರು ಮಾತಾಡಬಾರ್ದಾಗಿದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅವ್ನ ಬೈಕಂತಾರ ಆಯ್ತು, ನಮ್ಮದು ಪರ್ಸನಲ್, ಅದು ಅವ್ರನ್ನ ತರಬಾರ್ದು ಅಂತ ನಾನು ಹೇಳಿದ್ದೀನಿ. ಹೌದು, ಅದೊಂದೇ ನನಗೆ ಬೇಜಾರು ಅವರು ನನ್ನ ಲೈಫಲ್ಲಿ. ಇವಾಗ ನನಗೆ ನನ್ನ ತಲೆಯಲ್ಲಿ ನನ್ನ ಟ್ರೋಲ್ ಆಗಿರೋದು, ನನ್ನ ಬಗ್ಗೆ ಮಾತಾಡಿರೋದು, ನಾನು ಏನು ತಲೆಗೆಡ್ಸ್ಕೊಂಡು, ನಮ್ಮ ತಾಯಣೆಗಳು ಇಲ್ಲೇ ಇದ್ದಾರೆ, ನಮ್ಮಮ್ಮ ಅವ್ರ ಮೇಲೆ ಆಣೆಗಳು ನಾನು ತಲೆ ಕೆಡ್ಸ್ಕೊಂಡಿಲ್ಲ. ನಮ್ಮ ಅಮ್ಮನಿಗೆ ಬೈದಿದ್ದು ನಾನು ಅದನ್ನ ಹೇಳ್ತಾ ಇದ್ದೀನಿ. ನಮ್ಮ ಅಮ್ಮನಿಗೆ ಮಾತಾಡಿದ್ದು ನನ್ ಬೇಜಾರಿಲ್ಲ ಗುರು. ಮಾತಾಡೋದಾಗಿತ್ತು ಅಷ್ಟೇ ನಾನು ಹೇಳೋದು. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಗುರು. ಆ ಸೀಕ್ವೆನ್ಸಸ್ ಏನಾಗುತ್ತೋ ನಂಗೆ ಗೊತ್ತಿಲ್ಲ, ಅದೇನಾಗುತ್ತೋ ನಂಗೆ ಗೊತ್ತಿಲ್ಲ. ದಯವಿಟ್ಟು ಒಂದೇ ಒಂದು ವಿಡಿಯೋ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅವ್ರಿಬ್ರಿಗೆ ಸಾರಿ ಕೇಳಿ ಒಂದು ವಿಡಿಯೋ ಹಾಕ್ಬಿಡು. ಅವ್ರ ಅಭಿಮಾನಿಗಳು ನನ್ನನ್ನು ಕೇಳ್ತಾ ಇದಾರೆ, ನಾನೇನ್ ಮಾಡ್ಲಿ ಅಂತ ನನ್ನನ್ನು ಕೇಳ್ತಾ, ನನಗೆ ಗೊತ್ತಿಲ್ಲ, ನನ್ಗೆ ಅದ್ರಕ್ಕೆ ನನಗೆ ಸಂಬಂಧ ಇಲ್ಲ. ದಯವಿಟ್ಟು ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ. ನಾನು ನೆನ್ನೆನೂ ಹೇಳ್ಕೊಳ್ತೆ, ನೆನ್ನೆ ಸ್ಟೇಷನ್ಗೆ ಬಂದಾಗ್ಲೂ ಹೇಳಿದೆ, ಇವತ್ತು ಚಂದ್ರ ಮನೆಗೆ ಬಂದಿದ್ದ ಅವಾಗೂ ಅವನಿಗೂ ಹೇಳಿದ್ದೀನಿ ನಾನು, ದಯವಿಟ್ಟು ಒಂದು ವಿಡಿಯೋ ಹಾಕ್ಸ್ಬಿಡು ಗುರು, ಅವ್ರಿಬ್ರಿಗೆ ಸಾರಿ ಕೇಳಿಸಿ ಒಂದು ವಿಡಿಯೋ ಹಾಕೋ ಅಂತ. ಅವರು ಏನು ಮಾಡ್ತಾರೋ ಗೊತ್ತಿಲ್ಲ, ಅದು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ಅದನ್ನು ಅವರು ಅರ್ಥ ಮಾಡ್ಕೊಂಡು ದಯವಿಟ್ಟು ಒಂದು ವಿಡಿಯೋ ಹಾಕ್ಬಿಡು ಸಮೀರ್. ಇಲ್ಲಾಂದರೆ ಇದು ಒಂದ್ಸತಿ ಅಲ್ಲ, ಇದು ಲಾಸ್ಟ್ ಟೈಮ್ ನೀನು ಏನೋ ಒಂದ್ಸತಿ ಮಾತಾಡಿ ನಿನ್ನ ವಿಡಿಯೋದಲ್ಲೇ ಸುದೀಪ್ ಅಣ್ಣನ ಬಗ್ಗೆ ಒಂದು ಮಾತಾಡಿದಾಗ ನಿನ್ನನ್ನು ತುಂಬ ದ್ವೇಷ ಮಾಡೋರು ತುಂಬ ಜನ ಬಂದರು. ಎಲ್ಲರೂ ನಾನು ತಡೆದು ನಿಂತ್ಕೊಂಡೆ, ನನ್ನ ಬಾಮೈದ ಅಂತ. ಅವಾಗ ಸೊ ದಯವಿಟ್ಟು ಬೇಡ. ನಾನು ಫೋಟೋಗಿರ್ತೀನೋ ಇಲ್ಲ ಅವ್ರು ಶೋಕಿ ಮಾಡೋಕೆ ಅವ್ರ ಜೊತೆ ಇರ್ತೀನೋ ಅದು ನಂದು. ನಾನು ಇರ್ತೀನೋ ಬಿಡ್ತೀನೋ ಅದು ನನ್ನ ಇಷ್ಟ. ಇಡಿಸ್ಕೊಂತಾರೆ ಬಿಡ್ತಾರೋ ಅವ್ರ ಇಷ್ಟ. ನನಗೆ ಯಾರೋ ಒಬ್ರು ಹಾಕಿದ್ದಾರೆ, ಫೀಮೇಲ್ ಫ್ರೆಂಡ್ಸ್ ಆರ್ ಡೇಂಜರಸ್, ಏನೇನೋ ಹಾಕಿದ್ದಾರೆ. ಫೀಮೇಲ್ ಫ್ರೆಂಡ್ಶಿಪ್ ಆರ್ ಓನ್ಲಿ ಥಿಂಗ್ ವಿಲ್ ರೂನ್ ಯು. ಗುರು, ಫೀಮೇಲ್ ಫ್ರೆಂಡ್ಶಿಪ್ ರೂನ್ ಆಗಲ್ಲ. ಎಲ್ಲಿವರೆಗೂ ಫೀಮೇಲ್ ಫ್ರೆಂಡ್ಶಿಪ್ನ ಎಲ್ಲಿವರೆಗೂ ಇಟ್ಕೋತೀವ ಲಿಮಿಟಲ್ಲಿ ಅಲ್ಲಿವರೆಗೂ ಇಟ್ಕೊಂಡ್ರೆ ಮಾತ್ರ. ಆಯಿತಾ? ಮಂಚಕ್ಕೆ ಕರ್ಕೊಂಬಂದ್ರೇನೆ ಇಲ್ಲ ಮಾತಾಡಬೇಕು, ಅದು ಕ್ಲಾರಿಟಿ ಕೊಡ್ಬೇಕು ಮಾ. ನಿಮ್ಗೆ ಗೊತ್ತಾಗಲ್ಲ. ಸ್ವಲ್ಪ ನನ್ನ ಪ್ರಕಾರ ಇನ್ನು ಸ್ವಲ್ಪ ಹೋಗ್ಬಿಡುತ್ತೆ ಲೈವು. ಆಯಿತು, ನಾನು ಫ್ರೆಂಡ್ಶಿಪ್ನ ನಾನು ಮಾಡೇ ಮಾಡ್ತೀನಿ. ಅದನ್ನು ತಡೆಯೋ ಯಾರಿಗೂ ಅಧಿಕಾರ ಇಲ್ಲ. ಫ್ರೆಂಡ್ಶಿಪ್ ಮಾಡೋ ಗುಣ ನನ್ನ ಹತ್ರ ಇದೆ, ಅದನ್ನು ಉಳಿಸ್ಕೊಳ್ಳೋ ಗುಣ ನನ್ನ ಹತ್ರ ಇದೆ. ನಾನು ಅದನ್ನು ನಿಮಗೆ ಕೊಡ್ತೀನಿ. ನೀವು ನಮಗೆ ಆ ಫ್ರೆಂಡ್ಶಿಪ್ನ ಕೊಡ್ತೀರಾ. ಒಳ್ಳೆ ರೀತಿಯಿಂದ ನಾನು ಇವಾಗಲೂ ಮೆಸೇಜ್ ಮಾಡ್ತೀನಿ. ಇದು ಲೈವ್ ಕಟ್ಟಾದ್ಮೇಲೂ ನಾನು ಮೆಸೇಜ್ ಮಾಡ್ತೀನಿ, ಯಾರ್ಯಾರಿಗೆ ಮಾಡಬೇಕು ಮಾಡ್ತೀನಿ. ಅದು ನನ್ನ ಇಷ್ಟ, ನನಗೆ ಗೊತ್ತು. ಮಾಡೋದು ಬಿಡೋದು ಅವ್ರಿಷ್ಟ. ನನಗೆ ಬ್ಲಾಕ್ ಮಾಡ್ತಾರ ಮಾಡ್ಕೊಳ್ಳಿ, ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಅಂದರೆ ಅನ್ಫಾಲೋ ಮಾಡ್ತಾರ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾಯಿಂದ ಹೊಟ್ಟೆ ತುಂಬಿಸ್ಕೊಳಕ್ಕೆ ನಾನು ಬಂದಿಲ್ಲ, ನಾನು ಇಲ್ಲ. ಬೇರೆ ಯಾರೋ ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಬದುಕಿರೋದು ನನ್ನ ಜೀವನ ನಂಬಿ, ನಮ್ಮ ಅಮ್ಮನ ನಂಬಿ, ನನ್ನ ತಮ್ಮನ ನಂಬಿ ನಾನು ಬದುಕಿರೋದಷ್ಟೇ. ಆಯಿತಾ? ಸೋಷಿಯಲ್ ಮೀಡಿಯಾ ಏನಿಗೆ ಬೇಕು ಏನಿಗೆ ಬೇಡ ಅನ್ನೋದು, ಎಷ್ಟು ರೀತಿ ಡ್ಯಾಮೇಜು ಕೆಟ್ಟದು ಅನ್ನೋದು ಪ್ರೂವ್ ಆಗೋಯ್ತು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್.
ಥ್ಯಾಂಕ್ ಯು. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಬಾಯ್ಸ್, ಲವ್ ಯು. ಆಮೇಲೆ ಅದಕ್ಕೂ ಹೇಳ್ತೀರಾ ಈ ನನ್ನ ಮಗ ನೋಡು ಶೋಕಿ ಮಾಡ್ಕೊಂಡು ಬರ್ತಡೇ ಮಾಡ್ತಾನೆ ಅಂತ. ಅಯ್ಯೋ ನನ್ನ ಬರ್ತಡೇ ಗುರು, ನಾನು ಮಾಡ್ಕೊತೀನಿ, ವರ್ಷಕ್ಕೆ ಒಂದು ಸತಿ ಬರೋದು. ಅದನ್ನು ಮಾಡ್ಕೊಂಡಿಲ್ಲ ಅಂತಂದರೆ ಏನೂ ಇಲ್ಲ ಜೀವನದಲ್ಲಿ, ಏನೂ ಇಲ್ಲ ಗುರು, ಬೇರೆ ಖುಷಿಯಾಗಿರಬೇಕು ಅಷ್ಟೇ. ನನ್ನ ಶೋಕಿ ನಾನು ಮಾಡ್ತೀನಿ, ನನ್ನ ಜೀವನ ನಾನು ಬಾಳ್ತೀನಿ. ನನಗೆ ಅದೊಂದೇ ಬೇಜಾರು, ನಾಟಿ ನಾಯಕ್ ನಮ್ಮ ಸುದೀಪ್ ಅಣ್ಣನ ಫ್ಯಾನ್ಸು ನನಗೆ ಬೈತಾ ಇದ್ದಾರೆ. ನೋಡಿ ನಿನ್ನಿಂದ ಅಣ್ಣನ ಹೆಸರೆಲ್ಲ ಕೆಟ್ಟೋಯ್ತು. ಆಮೇಲೆ ಬೇರೆ ಫ್ಯಾನ್ಸ್ ಅದನ್ನೆಲ್ಲ ತೊಗೊಂಡು ಬೇರೆ ಉಲ್ಟಾ ಮಾಡಿಬಿಟ್ಟಿದ್ದಾರೆ. ಅದೊಂದು ಸ್ವಲ್ಪ ಬೇಜಾರು ನನಗೆ, ಅದೊಂದು ಗಿಲ್ಟ್ ಫೀಲ್ ಇನ್ನೂ ಆಗ್ತಿದೆ ನನಗೆ. ಬೇರೆ ಫ್ಯಾನ್ಸ್ ಕಾಯ್ತಾ ಇರ್ತಾರೆ ಪಾಪ ನಮ್ಮ ಸುದೀಪ್ ಅಣ್ಣನ ಹೆಸರು ಹಾಳು ಮಾಡಲಿ ಅಂತ. ಇನ್ನು ಅವನಿಂದ ಹಿಂಗೆಲ್ಲ ಆಗಿದೆ, ತುಂಬ ತಪ್ಪು. ಆ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಅಣ್ಣ ನಾನು ಬೇಕು ಅಂತ ಮಾಡಿಲ್ಲ ಸುದೀಪ್ ಅಣ್ಣ. ಡಿ ಕೆ ಶಿವಕುಮಾರ್ ಸರ್, ಖಂಡಿತ ನಾನು ಬೇಕು ಅಂತ ಮಾಡಿಲ್ಲ ಅಣ್ಣ. ಇದು ನನ್ನ ಫ್ಯಾಮಿಲಿ ಮ್ಯಾಟ್ರ್, ನನ್ನ ಮನೆ ಒಳಗಡೆ ಇರಬೇಕಾಗಿತ್ತು, ಆಚೆ ಬಂದಿದೆ. ಇದು ನಿಮಗಾಗಲಿ ಡಿ ಕೆ ಶಿವಕುಮಾರ್ ಸರ್ಗಾಗಲಿ ಅನ್ವಯಿಸಲ್ಲ, ಅಲ್ಲಿವರೆಗೂ ಮುಟ್ಟಲ್ಲ. ಅವ್ರು ಅದಕ್ಕೂ ಸಂಬಂಧ ಇಲ್ಲ. ಇದು ನನ್ನ ಫ್ಯಾಮಿಲಿ ಮ್ಯಾಟರು. ಯಾವುದೇ ರೀತಿಯಾಗಿ ನಿಮ್ಮ ಹೆಸರಲ್ಲಾಗಲಿ ಡಿ ಕೆ ಶಿವಕುಮಾರ್ ಸರ್ ಹೆಸರಲ್ಲಾಗಲಿ ನಾನು ದುಡ್ಡು ತಗೊಂಡಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ ಅಣ್ಣ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು, ನಿಮ್ಮದೊಂದು ಫೋಟೋ ಸಿಗಲಿ ಅಂತ ಕಾಯ್ಕೊಂಡಿದ್ದ ನನ್ನ ಮಗ. ನಾನು ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದ್ದೀನಿ, ಅದಕ್ಕೆ ನಾನು ಋಣಿಯಾಗಿರ್ತೀನಿ ಯಾವಾಗಲೂ. ಖಂಡಿತ ನಾನು ಸಾರಿ ಕೇಳ್ತೀನಿ ಸುದೀಪ್ ಅಣ್ಣ, ಡಿ ಕೆ ಶಿವಕುಮಾರ್ ಸರ್. ಈ ತಪ್ಪೇನಾಗಿದೆ ಇನ್ನೊಂದು ಸತಿ ಆಗಲ್ಲ, ನನ್ನ ಕ್ಷಮಿಸ್ಬಿಡಿ. ಇಲ್ಲಿವರೆಗೂ ತೊಗೊಂಬಂದು ಬಿಟ್ಬಿಟ್ಟಿದ್ದೀನಿ, ಆಗೋಗ್ಬಿಟ್ಟಿದೆ ಅದು. ಇನ್ನು ನನ್ನ ಕೈಲೇನೂ ಆಗ್ತಿಲ್ಲ. ನಾನು ಇದೊಂದು ಬಿಟ್ಟರೆ ನಾನು ನಿನ್ನ ಕೈಲೂ ಏನೂ ಮಾಡೋಕ್ಕಾಗಲ್ಲ. ನಾನು ಇದೊಂದೇ ಕ್ಷಮೆ ಕೇಳಬೇಕಾಗಿತ್ತು. ನಾನು ಗಿಲ್ಟ್ ಫೀಲ್ ಆಗ್ತಿತ್ತು ನಾನು ಕ್ಷಮೆ ಕೇಳಿಲ್ಲ ಅಂತಂದರೆ. ನಾನು ಅವ್ರ ಅಭಿಮಾನಿಯಾಗಿ, ನಿಮ್ಮ ಅಭಿಮಾನಿಯಾಗಿ ನನಗೆ ಅರ್ಹತೆ ಇರಲ್ಲ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಅಣ್ಣ. ಒನ್ ಸೆಕೆಂಡ್ ಸಾರಿ ಸುದೀಪ್ ಅಣ್ಣ, ಸಾರಿ ಡಿ ಕೆ ಶಿವಕುಮಾರ್ ಅಣ್ಣ. ಇನ್ಯಾವತ್ತೂ ಈ ಥರ ತಪ್ಪಾಗಲ್ಲ. ನಿಮ್ಮ ಅಭಿಮಾನಿಯಾಗಿ ಉಳ್ಕೊತೀನಿ, ಇರ್ತೀನಿ. ನಿಮ್ಮ ಮನೆ ಬಾಗ್ಲಿಗೆ ಬರ್ತೀನೋ ಬರಲ್ವೋ ಅದು ಗೊತ್ತಿಲ್ಲ ಅಣ್ಣ. ಅದು ಜನ ಹಿಂಗೆ ತಗೋತಾರ ನನಗೆ ಗೊತ್ತಿಲ್ಲ ಅಣ್ಣ. ಖಂಡಿತ ನಿಮ್ಮ ಮನೆ ಬಾಗ್ಲಿಗೆ ಬಂದೇ ಬರ್ತೀನಿ, ನಿಮ್ಮ ಬರ್ತಡೇ ಆಚರಿಸ್ತೀನಿ. ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಬರ್ತಡೇ ಸರ್ದು ಫೋಟೋ ಹಾಕಿದ್ದೀನಿ, ವಿಡಿಯೋ ಹಾಕಿದ್ದೀನಿ, ವಿಶ್ ಮಾಡಿದ್ದೀನಿ. ನಂದೇನಿದೆ ನಾನು ಮಾಡ್ತೀನಿ. ಅದು ನನ್ನ ಅಭಿಮಾನ, ನನ್ನಲ್ಲೇ ಇರಲಿ ಅದು. ಇನ್ನೊಂದು ಸತಿ ಕೇಳ್ಕೊತಾ ಇದ್ದೀನಿ, ತುಂಬ ಮನಸ್ಸಿಗೆ ಬೇಜಾರಾಗಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಸುದೀಪ್ ಅಣ್ಣನ ಫ್ಯಾನ್ಸು, ಡಿ ಕೆ ಶಿವಕುಮಾರ್ ಸರು, ಡಿ ಕೆ ಶಿವಕುಮಾರ್ ಫ್ಯಾನ್ಸು, ನನ್ನ ಕಾಂಗ್ರೆಸ್ ಫ್ರೆಂಡ್ಸು, ಅವ್ರಿಗೆಲ್ಲ ಸ್ವಲ್ಪ ಗಿಲ್ಟ್ ಆಗಿರುತ್ತೆ ಪಾಪ. ಸೊ ಐ ಆಮ್ ರಿಯಲಿ ಸಾರಿ. ತಪ್ಪಾಯಿತು. ನನ್ನ ನೀವು ಕ್ಷಮಿಸಿ ನಿಮ್ಮ ಜೊತೆಗೆ ಇಟ್ಕೊತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮಿಂದ ನಾನಣ್ಣ, ನಿಮ್ಮಿಬ್ಬರಿಂದ ನಾನು ಆಗಿದ್ದೀನಿ ಹೆಸರು, ಆಮೇಲೆ ಬೇರೆಯವರಿಂದ ಆಗಿದ್ದು. ನಿಮ್ಮ ಹೆಸರು ಹೇಳ್ಕೊಂಡು ನಾನು ಬೆಳೆದಿದ್ದೀನಿ. ಅದರಲ್ಲಂತೂ ನಮ್ಮ ಡಿ ಕೆ ಸಾಹೇಬ್ರ ಹೆಸರು ಹೇಳ್ಕೊಂಡು ಬೆಳೆದಿದ್ದೀನಿ. ಖಂಡಿತ ಮೋಸ ಅಂತೂ ಮಾಡಿಲ್ಲ ಅಣ್ಣ. ಮೋಸ ಮಾಡೋ ವ್ಯಕ್ತಿ ನಾನಲ್ಲ. ನಿಮ್ಮ ಹೆಸರನ್ನ ನಾನು ಕಳಂಕ ತರೋದೂ ಇಲ್ಲ. ಯಾರೋ ಒಬ್ಬರು ಗೊತ್ತಿಲ್ದಿರ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಅವ್ರು ಕ್ಷಮೆ ಕೇಳ್ತಾರೆ, ಕೇಳಿಸ್ತೀನಿ. ಅದು ನನ್ನ ಜವಾಬ್ದಾರಿ. ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್. ನನ್ನ ಸುದೀಪ್ ಅಣ್ಣನ ಫ್ಯಾನ್ಸ್ಗಾಗಲಿ ಡಿ ಕೆ ಶಿವಕುಮಾರ್ ಫ್ಯಾನ್ಸ್ಗಾಗಲಿ ಲವ್ ಯು. ಥ್ಯಾಂಕ್ ಯು ನನ್ನ ಸಪೋರ್ಟಿಗೆ ನಿಂತ್ಕೊಡೋದಕ್ಕೆ. ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರಿಗೂ ಥ್ಯಾಂಕ್ ಯು. ಅವ್ರ ಫ್ರೆಂಡ್ಸು, ನನ್ನ ಫ್ರೆಂಡ್ಸು, ಅವ್ರ ಫ್ಯಾನ್ಸು, ನನ್ನ ಫ್ಯಾನ್ಸು, ಅವ್ರ ಸಬ್ಸ್ಕ್ರೈಬರ್ಸ್ ಎಲ್ಲ ಥ್ಯಾಂಕ್ ಯು. ಹೋಪ್ಸೋ ಇದೆಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ ಜೀವನದಲ್ಲಿ. ಇಷ್ಟೇ ಅಲ್ಲ ಜೀವನ, ಇನ್ನೂ ಜೀವನ ಇದೆ. ಇದಕ್ಕೆ ಮೇಲೆ ಜೀವನ ಮಾಡಿ ತೋರಿಸ್ತೀನಿ, ಮಾಡೇ ಮಾಡ್ತೀನಿ. ಚೆನ್ನಾಗಿರ್ತೀನಿ. ನಾವು ಅಮ್ಮನೂ ಚೆನ್ನಾಗಿ ನೋಡ್ಕೋತೀನಿ. ನನ್ನ ತಮ್ಮನಿಗೆ ಮದುವೆ ಮಾಡಬೇಕು, ಮಾಡ್ತೀನಿ. ಇಷ್ಟೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಲವ್ ಯು. ಸಿಗೋಣ, ಮಜಾ ಮಾಡೋಣ, ಮಾತಾಡೋಣ. ಮೆಸೇಜ್ ಮಾಡಿ, ಫೋನ್ ಮಾಡಿ, ಏನಾಯಿತು ಅಂದರೆ ಡೈರೆಕ್ಟಾಗಿ ಕೇಳಿ. ಇಷ್ಟೊಂದು ಮೆಸೇಜ್. ಫಸ್ಟು ವೈಫೈಗೆ ಸಾರಿ ಹೇಳಿನ ರೀ. ಯಾರಿ ವೈಫ್ ಇಲ್ಲ ರೀ, ಇವಾಗ ಹೊಂಟೋದ್ರು ಅವ್ರು ಅಷ್ಟೇ.
ಈ ಅನು ಅನ್ನೋರು ಯಾರು ಸಖತ್ ಮಾತಾಡ್ತಾವ್ರಪ್ಪ. ಇಟ್ಸ್ ಮೀ ಅನು. ಫಾಸ್ಟ್ ವೈಫೈ ಅಂತೆ. ವೈಫೈ ಎಲ್ಲ ಗುರು, ವೈಫ್ ಅದ ಹೆಸರು. ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡ್ಕೊಳ್ಳಿ ಫಸ್ಟು. FIRST ಫಸ್ಟ್ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಆಯಿತು, ನಾನು ಇಲ್ಲಾಗ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಸಾಕು, ಮೊಬೈಲ್ ಬೇರೆ ಬಿಸಿ ಆಗೋಯ್ತು. ತಿರ್ಗಿ ಯಾರೋ ಬಂದಪ್ಪ ಯಾಕೆ ಮೋಸ ಮಾಡಿದೆ ಅಂತ. ಅಯ್ಯೋ ಆಗಲ್ಲ ಗುರು ಇನ್ನು ಕೇಳೋಕ್ಕೆ. ಸೊ ಫೈನಲಿ ಥ್ಯಾಂಕ್ ಯು, ಲವ್ ಯು ಸುದೀಪ್ ಅಣ್ಣ, ಲವ್ ಯು DK ಶಿವಕುಮಾರ್ ಸರ್. ಸಾರಿ ನನ್ನ ಇನ್ಸ್ಟಾ ಫ್ರೆಂಡ್ಸ್, ನನ್ನ ಫ್ಯಾಮಿಲೀಸ್, ನನ್ನ ಫ್ರೆಂಡ್ಸ್, ನನ್ನ ಸುತ್ತಮುತ್ತ ಇರೋರು, ಅವರು ಸಬ್ಸ್ಕ್ರೈಬರ್ಸು ನನಗೆ ಫ್ರೆಂಡ್ಸು, ಫ್ಯಾಮಿಲಿ ಫ್ರೆಂಡ್ ಎಲ್ಲ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಬಿಡೋ ಚಿನ್ನಿ, ಏನೋ ಮಾತಾಡಬೇಡ, ಚೆನ್ನಾಗಿರಲಿ. ಅವರು ಮಾತಾಡೋರು ಚೆನ್ನಾಗಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಈ ಏನಂತಾರೆ, ಒರಿಜಿನಲ್ ಪೇಜಲ್ಲಿ ಯಾವುದಾದಿರ ಕಮೆಂಟ್ ಮಾಡಿ ಮಾತಾಡಿ. ಯಾವುದಾದ್ರು ಫೇಕ್ ಐಡಿ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಮಾಡೋಕ್ಕೆ ಹೋಗ್ಬಿಡಿ. ಆಡಿ ಬರುತ್ತೆ, ಆಡಿ ಬಿಟ್ಟರು ನೆಕ್ಸ್ಟ್ BMW ಬರುತ್ತೆ, ತಗೋತೀನಿ ಸ್ವಲ್ಪ ದಿವಸ ಅಷ್ಟೇ. ನಾನು ಇನ್ನೊಂದು ಫೈನಲ್ ಆಗಿ ಹೇಳ್ತೀನಿ, ದಯವಿಟ್ಟು ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಫೈನಲ್ ಆಗಿ. ಒನ್ ಸೈಡ್ ಸ್ಟೋರಿ ಕೇಳಿ ಯಾರಿಗೂ ಜಡ್ಜ್ ಮಾಡಬೇಡಿ. ನನಗೆ ಅಂತಲ್ಲ, ನಿಮ್ಮ ಜೀವನದಲ್ಲಿ ಯಾರಾದರೂ ಅಷ್ಟೇ. ನಿಮ್ಮನ್ನು ನಂಬಿ ಏನಾದರೂ ಒಂದು ಮಾತಾಡ್ತಾರೆ, ಅದನ್ನು ನಂಬಿಕೆಯಿಂದ ಯಾವ ಥರ ಇದೆ ಅದನ್ನು ಮಾತ್ರ ತಿಳ್ಕೊಳ್ಳಿ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಒನ್ ಸೈಡ್ ಸ್ಟೋರಿ ಯಾವತ್ತೂ ಸುಳ್ಳು. ಎರಡೂ ಬಗ್ಗೆ ತಿಳ್ಕೊಳ್ಳಿ. ಅವ್ರು ಸರಿ ಇವ್ರು ಸರಿ ಅಂತ ನೀವು ಜಡ್ಜ್ ಮಾಡೋ, ನೀವೇನಲ್ಲ ಜಡ್ಜ್ಮೆಂಟ್ ಮಾಡೋದು, ನೀವೇನಲ್ಲ ನಾನು ಏನಲ್ಲ. ದಯವಿಟ್ಟು ಬಿಟ್ಬಿಡಿ. ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಅವರು ನಿಮ್ಮ ಸ್ಯಾಮ್ ಸಮೀರ್ ಅವರು, ಸೀಮಾ ಸೋನ್ ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಎಂಟರ್ಟೈನ್ಮೆಂಟ್ ತಗೊಳ್ಳಿ, ಚೆನ್ನಾಗಿರಿ, ಖುಷಿಯಾಗಿರಿ. ನನ್ನ ಪಾಡಿಗೆ ನಾನು ಜೀವನ ಮಾಡೋಕ್ಕೆ ಬಿಟ್ಬಿಡಿ, ಅಷ್ಟೇ ನಾನು ಕೇಳೋದು. ಲವ್ ಯು. ಇನ್ನು ಯಾವಾಗಾದ್ರೂ ಲೈವ್ ಬರಬೇಕು ಅಂದರೆ ಒಂದು ಸ್ವಲ್ಪ ಕಾಮಿಡಿಯಾಗಿ ಬರೋಣ, ತಮಾಷೆಗೆ ಬರೋಣ, ಎಂಜಾಯ್ ಮಾಡೋಕ್ಕೆ ಬರೋಣ, ಓಕೆನಾ? ನಾನು ಸಾಚಾ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ನಾನು DP ಎಲ್ಲ ರಿಮೂವ್ ಮಾಡಲ್ಲ. ಯಾಕೆ DP ರಿಮೂವ್ ಮಾಡಬೇಕು? ಮಾಡಲ್ಲ ಗುರು. ನಾನು ಸುದೀಪ್ ಅಣ್ಣನ ಅಭಿಮಾನಿ, ನಾನು DK ಶಿವಕುಮಾರ್ ಸರ್ ಅಭಿಮಾನಿ. ನಾನು ತೋರಿಸ್ಕೊತೀನಿ, ತುಂಬ ಗರ್ವದಿಂದ ತೋರಿಸ್ಕೊತೀನಿ. ಇವಾಗಲ್ಲ, ಇನ್ನೂ ಫೋಟೋಗಳು ಹಾಕ್ತೀನಿ. ಏನಾಯ್ತು? ಯಾರು ಆಯಿತು, ಎಲ್ಲ ಬೈತವ್ರೆ. ಸಾಕು, ನನ್ನ ಮಗ ಎಷ್ಟು ಮಾತಾಡ್ತಾನೆ, ನನ್ನ ಮಗ ಅಂತ ಸಿಕ್ಕಿದೆ ಚಾನ್ಸು ಅಂತ. ಆಯಿತು, ಬಾಯ್ ಹೇಳ್ಬಿಡಿ ಒಂದು. ಆಯಿತು, ಬಾಯ್ ಹೇಳ್ಬಿಡಿ ಎಲ್ಲರಿಗೂ. ಬಾ ಬನ್ನಿ ಮೈಲಿ, ಒಂದು ಬಾಯ್ ಹೇಳ್ಬಿಡಿ ಮಾ. ನಮ್ಮ ಫ್ರೆಂಡ್ಸ್ಗೆ ಬಾಯ್ ಹೇಳ್ಬಿಡಿ. ಬಾಯ್ ನಮಸ್ಕಾರ ಅಲ್ಲ, ಬಾಯ್. ಆಯಿತು, ಥ್ಯಾಂಕ್ ಯು ಗಾಯ್ಸ್, ಲವ್ ಯು, ಟೇಕ್ ಕೇರ್. ಎಲ್ಲರಿಗೂ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ನಾನು ಬರ್ತಿದ್ದೆ, ವಿಶ್ ಮಾಡಿ. ಒಂಚೂರು ಗಿಫ್ಟ್ ಎಲ್ಲ ಕಳಿಸ್ಕೊಡಿ. ಗಿಫ್ಟ್ ಇಲ್ಲ, ಚೂರು BMW ಕಾರ್, ಒಂದು 5 kg ಚಿನ್ನ, ಇದೆಲ್ಲ. ಮನೆ ಅಡ್ರೆಸ್ ಹೇಳ್ತೀನಿ ಬೇಕಿದ್ರೆ, ಇಲ್ಲ ಗೂಗಲ್ ಪೇ, ಫೋನ್ಪೇ ಅಲೋ ಇದೆ, ಮಾಡಿ. ಥ್ಯಾಂಕ್ ಯು ಗಾಯ್ಸ್, ಎಲ್ಲರಿಗೂ ಒಳ್ಳೇದಾಗಲಿ. ಸಮೀರ್ ಅವರೇ, ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ, ಇಲ್ಲ ನನ್ನ ಈ ಮಾತುಗಳಿಂದ ಏನಾದರೂ ಬೇಜಾರಾಗಿದ್ದರೆ ಏನು ಮಾಡೋಕ್ಕಾಗಲ್ಲ, ಕೇಳಲೇಬೇಕಾಗಿ ಪರಿಸ್ಥಿತಿ. ಕೇಳ್ಕೊಂಡಿದ್ದೀರಾ, ದಯವಿಟ್ಟು ಅವರಿಬ್ಬರ ಬಗ್ಗೆ ಮಾತಾಡಿದ್ದೀರಾ, ದೊಡ್ಡವ್ರ ಬಗ್ಗೆ. ಅವರಿಬ್ಬರ ಹತ್ರ ಒಂದು ಸಾರಿ, ಅವರಿಬ್ಬರ ಹೆಸರಲ್ಲಿ ಒಂದು ಸಾರಿ ಕೇಳಿಬಿಟ್ಟು ಒಂದು ವೀಡಿಯೋ ಮಾಡಾಕ್ಬಿಡಿ ಪ್ಲೀಸ್, ಅಷ್ಟೇ ನಾನು ಕೇಳೋದು, ಓಕೆನಾ? ಚಲೋ, ಗುಡ್ ಈವ್ನಿಂಗ್, ಲವ್ ಯು. ಸಾಕು ಬಿಡಪ್ಪ ಅಂತ ಪಾಪ ಬೋರ್ ಹೊಡೆದ್ಬಿಡೈತೆ. ಥ್ಯಾಂಕ್ ಯು. ನಾನು ಏನು ಮಾಡಬೇಕು ನೆಕ್ಸ್ಟು ಅದನ್ನು ಮಾಡ್ತೀನಿ. ನನ್ನ ಜೀವನ ಏನು ಮಾಡಬೇಕು ಮಾಡ್ತೀನಿ. ನನಗೆ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇರಲ್ಲ. ಅವ್ರ ಜೀವನ ಅವ್ರಿಗೆ, ನನ್ನ ಜೀವನ ನನಗೆ. ನನ್ನ ಸೀಮಾ ಸೋನ್ ಅವರ ಜೀವನ ಇಲ್ಲಿಗೆ ಮುಗೀತು, ಮುಗಿಸ್ಕೊಂಡ್ಬಿಟ್ಟಿದ್ದೀವಿ ಇಬ್ಬರೂ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನನ್ನ ಪಾಡಿಗೆ ನಾನಿರ್ತೀನಿ. ಚಲೋ, ಬಾಯ್. ಹೇಳ್ತಾನೆ ಹೋಗ್ಬೇಕಾಗುತ್ತೆ. ಬಾಯ್. ಯಾರಾದರೂ ಜಾಯ್ನ್ ಆಗ್ತೀರಾ ಲೈವ್? ಯಾರಾಗ್ತೀರಾ? ಬೇಡಪ್ಪ, ಎಲ್ಲ ನನ್ನ ಫ್ರೆಂಡ್ಸೇ ಇದ್ದಾರೆ ಜಾಸ್ತಿ. ಆಮೇಲೆ ಅದಕ್ಕೂ ಅಂತೀರಾ, ಬರೀ ಬೋಳಿ ಮಗನೇ ನಿನ್ನ ಫ್ರೆಂಡ್ಸ್ನ ಹಾಕೊಬಿಟ್ಟಿದ್ಯಾ ಅಂತ, ಅಲ್ವಾ? ಕರೆಕ್ಟ್. ಕಿರಣ್ ಟೆಡ್ಡಿ, ಬಾಯ್. ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಗೈಸ್. ಮತ್ತೆ ಸಿಗೋಣ. ಮಚ್ ಲವ್ ಆಲ್ವೇಸ್. ಬಂದೇ ಬರ್ತೀನಿ ನಿಮ್ಮ ಮುಂದೆ.
ಎಲ್ಲಪ್ಪ ಹೆಣ್ಣು ಮಾಡೋದಿದು ಹೆಣ್ಣು ಮಾಡೋದು ಗೊತ್ತಾ ಇಲ್ಲಿದೆ